ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕಾರ್ತಿಕ್. ಹುಡುಗ ಫೋನ್ ಮಾಡಿ ಅಣ್ಣ ಬಾಡಿಗೆ ಐತೆ ಬರ್ತೀರಾ? ನನ್ ಗಾಡಿನ ಎತ್ಕೊಂಡು ನಾನು ಶಿರಾ ಕಡೆ ಹೊರಟೆ. ಶ್ರೀರಂಗ ಲಾಡ್ಜ್ ಇಂದ ಪಿಕಪ್ ಇದ್ದು ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ನಾನು ಗೌರಿಬಿದನೂರ್ ಕಡೆ ಹೊರಟೆ. ಅವರು ಊಟ ಮಾಡಬೇಕು ಅಂದ್ರೆ ಅದಕ್ಕೆ ಮದ್ಗಿರಿಲಿ ಅಡುಗೆ ಮನೆ ಹೋಟ್ಲಿಗೆ ಕರ್ಕೊಂಡು ಹೋದೆ. ಟೈಮ್ ಬಂದು 10 ಗಂಟೆ ಆಗಿತ್ತು. ನಾನು ಒಂದು ಪ್ಲೇಟ್ ಇಡ್ಲಿನ ತಿಂದೆ. ಬೇಬಿನಾಗೆ ಡೀಸೆಲ್ ಇಲ್ಲ, ಅದಕ್ಕೆ ಡೀಸೆಲ್ ನ ಹಾಕಿಸ್ಕೊಂಡು ನಾನು ಗೌರಿಬಿದನೂರ್ ಕಡೆ ಹೊರಟೆ. ಕಸ್ಟಮರ್ಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ ಅನ್ನಂಗಾಗಿತ್ತು ನನ್ನ ಬಾಧೆ. ಅವ್ರು ಮಾತಾಡೋದು ಅವ್ರು ಏನ್ ಹೇಳ್ತಾರೆ ಅಂತ ನನ್ಗೆ ಅರ್ಥ ಆಗೋದು. ಮದ್ಗಿರಿಯಿಂದ ನಾನ್ ಸ್ಟಾಪ್ ಗೌರಿಬಿದನೂರ್ ಕಡೆ ಬಂದೆ. ಕಸ್ಟಮರ್ ಬಂದು 20 ನಿಮಿಷ ಆಗುತ್ತೆ ಬರ್ತೀನಿ ಅಂತ ಹೇಳಿ ಹೋದ್ರು. ಕಸ್ಟಮರ್ ಫೈನಲ್ ಆಗಿ ಆಚೆ ಬಂದು ನನ್ನ ಕರೆದ್ರು. ಫೈನಲ್ ಆಗಿ ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ನಾನು ಹೊರಟಿದ್ದು ದೊಡ್ಡಬಳ್ಳಾಪುರ ಕಡೆ. ಗೌರಿಬಿದನೂರಿಂದ ನಾನ್ ಸ್ಟಾಪ್ ದೊಡ್ಡಬಳ್ಳಾಪುರ ಕಡೆ ಬಂದೆ. ದೊಡ್ಡಬಳ್ಳಾಪುರ ರೀಚ್ ಆಗಿ ಕಸ್ಟಮರ್ ನ ಡ್ರಾಪ್ ಮಾಡಿದೆ. ಕಸ್ಟಮರ್ ಇಬ್ಬರಿಗೂ ಒಂದೊಂದು ಬಿಲ್ ನ ಕೊಡಿ ಅಂತ ಹೇಳಿದ್ರು. ಬಿಲ್ ನ ಕೊಟ್ಟು ನಾನು ವಾಪಸ್ ಶಿರಾ ಕಡೆ ಹೊರಟೆ. ದೊಡ್ಡಬಳ್ಳಾಪುರ ಇಂದ ಶಿರಾ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಸಿಗ್ನಲ್ ಬಿದ್ದಿತ್ತು. ಸಿಗ್ನಲ್ ಅಲ್ಲಿ ಯಾರು ಹಿಂದೆಗಡೆ ಲೈನ್ ಇಂದ ಯಾರು ಹಿಂದೆಗಡೆ ನಿಂತಿರ್ಲಿಲ್ಲ, ಎಲ್ಲ ಮುಂದೆನೆ ನಿಂತಿದ್ರು. ಯಾವ ಟ್ರಾಫಿಕ್ ರೂಲ್ಸ್ ಅಪ್ಪ ಅನ್ಕೊಂಡು ನಾನೇ ವಾಪಸ್ ಬಂದೆ. ಅಲ್ಲಿಂದ ನಾನ್ ಸ್ಟಾಪ್ ಮದ್ಗಿರಿ ಕಡೆ. ಮದ್ಗಿರಿಲಿ SLN ಡ್ರೈವಿಂಗ್ ಸ್ಕೂಲ್ ಹತ್ರ ನನಗೆ ಒಂದ್ ಸ್ವಲ್ಪ ಯಾವ್ದೋ ಒಂದು ಡಾಕ್ಯುಮೆಂಟ್ ನ ಇಸ್ಕೋಬೇಕಾಯ್ತು. ಅಲ್ಲಿ ಹೋಗಿ ಡಾಕ್ಯುಮೆಂಟ್ ನ ಇಸ್ಕೊಂಡು ನಾನು ಒಂದು ಹೋಟ್ಲು ಕಡೆ ಬಂದೆ. ಹೋಟ್ಲು ನೇಮ್ ಬಂದು ಶ್ರೀ ಸಸ್ಯಾಹಾರಿ ಪರಿಶುದ್ಧ ಹೋಟೆಲ್ ಅಂತ. ಯಾವಾಗ್ಲೂ ಮದ್ಗಿರಿ ಕಡೆ ಹೋದ್ರೆ ಇದೊಂದೇ ಹೋಟ್ಲೆ ನಾನು ಹೋಗಿರೋದು. ಊಟನ ಮಾಡ್ಕೊಂಡು ಟೈಮ್ ಬಂದು 1 ಗಂಟೆ ಆಗಿತ್ತು. ನಾನು ಶಿರಾ ಕಡೆ ಹೊರಟೆ. ಫೈನಲ್ ಆಗಿ ಶಿರಾನ ರೀಚ್ ಆದೆ. ಮ್ಯಾಟ್ರ್ ಇಷ್ಟೇ ಫ್ರೆಂಡ್ಸ್, ನಾಳೆ ಸಿಗೋಣ.